ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಚಾಕ್ನ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಇದು ಖಾರವಾಗಿ ತುಂಬ ಸಖತ್ತಾಗಿರ್ತದೆ ತಿನ್ನೋಕ್ಕಂತೂ. ಬನ್ನಿ ಈ ರೀತಿಯಾದ ಚಿಕನ್ ಚಾಕ್ನಾನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ. ನೋಡಿ ಸ್ವಲ್ಪ ಚಿಕನ್ನ ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಒಂದು, ಟೊಮಾಟೊ ಒಂದು ಲಿಂಬೆಹಣ್ಣು ರಸ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, 2 ಹಸಿಮೆಣಸಿನ್ಕಾಯಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಪೆಪ್ಪರು, ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಗರಂ ಮಸಾಲ ನೋಡಿ. ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ, 3 ರಿಂದ 4. ಈಗ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣವೇ ಒಂದು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಸೇರಿಸ್ಕೊಳ್ಳಿ. ನೋಡಿ, ನಾನು ಇಲ್ಲಿ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. 2 ಚೆನ್ನಾಗಿ ಬಿಸಿ ಆಗಿದೆ. ಈಗ 2 ಬಿಸಿ ಆದಮೇಲೆ ಈಗ ಕಟ್ ಮಾಡ್ಕೊಂಡಿರುವಂಥ ಒಂದೊಂದೇ ಐಟಮ್ನ ಸೇರಿಸ್ಕೊಳ್ಳೋಣ. ಈಗ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಕರಿಬೇವು, ಹಸಿಮೆಣಸಿನ್ಕಾಯಿ, 2 ರಿಂದ 3 ಹಸಿಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಇದು ಟೇಸ್ಟ್ ಅಂತೂ ಸೂಪರಾಗಿರ್ತದೆ ನೋಡಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು, ಜಾಸ್ತಿ ಏನು ಬೇಕಾಗಲ್ಲ, ಒಂದು ಚಿಕ್ಕ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕಲರು ಚೇಂಜ್ ಆಗಿದೆ ಈರುಳ್ಳಿದು. ಈಗ ಒಂದೇ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ, ಒಂದು ದೊಡ್ಡ ಸೈಜಿನ ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ತೊಗೊಂಡಿದ್ವಲ್ಲ, ಅದೇ ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ. ಯಾಕಂದರೆ ಉಪ್ಪು ಸೇರಿಸ್ಬಿಟ್ರೆ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈ ಟೊಮೊಟೊ ಬೇಯಿಂದ್ರೇ ರುಚಿಯಾಗಿ ಬರೋದು ಚಿಕನ್ ಚಾಕ್ನ. ನೋಡಿ, ಇವಾಗ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು ಒಂದು 5 ನಿಮಿಷ ಕಾಲ. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ತಿರುಗಿಸ್ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ತಿರುಗಿಸ್ಕೊಟ್ರೆ ಚೆನ್ನಾಗಿ ಬೆಂದುತ್ತೆ. ಈಗ ಒಂದು ಸ್ವಲ್ಪ ಚಿಕನ್ನ ಸೇರಿಸ್ಕೊಳ್ಳಿ. ಅದನ್ನು ಒಂದು 2 ನಿಮಿಷ ಕಾಲ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ತಿರುಗಿಸ್ಕೊಟ್ಟು. ಒಂದು 5 ನಿಮಿಷ ಕಾಲ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ, ಬೇಗ ಸಾಫ್ಟಾಗಿ ಹೋಗುತ್ತೆ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ. ಈ ರೀತಿ ತಿರುಗಿಸ್ಕೊಟ್ಟು ಬೇಯಿಸ್ಕೊಂಡ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ. ನೋಡಿ, ಇವಾಗ
ಅರಶಿನ ಪುಡಿ, ಗರಂ ಮಸಾಲ, ಪೆಪ್ಪರು, ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ವಿ, 1 ಸ್ಪೂನಷ್ಟು ಖಾರದ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಅದು ರೋಸ್ಟ್ ಆಗಬೇಕು ಸ್ವಲ್ಪ ಹೊತ್ತು, ಈ ಅಚ್ಕಾರದ ಪುಡಿ ಎಲ್ಲ, ಆಗ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು. ನೋಡಿ ಇವಾಗ ಈ ರೀತಿಯಾಗಿ ತಿರುಗಿಸ್ಕೊಟ್ಟಿದ್ದೀವಿ ಚೆನ್ನಾಗಿ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಸಾಫ್ಟಾಗಿ ಬೇಯಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೀರು ಹಾಕಿ ಬೇಯಿಸ್ಕೊಳ್ಳೋಣ. 1 ಗ್ಲಾಸಷ್ಟು ನೀರನ್ನ ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಬೆರೆತಿದೆ. ಈಗ ಒಂದು ಸ್ವಲ್ಪ ನಾವು ಇಲ್ಲಿ ನೋಡಿ ಇಷ್ಟು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ. ಕಡಲೆ ಹಿಟ್ಟು ಇಲ್ಲ ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ, 2ರಲ್ಲಿ 1. ಹಾಗಂತ ಕಾರ್ನ್ಫ್ಲವರ್ ಸೇರಿಸ್ಕೊಬೇಡಿ. ಕಾರ್ನ್ಫ್ಲವರ್ ತೊಗೊಂಡ್ರೆ ಜಿಡ್ಡು ಥರ ಆಗೋಗುತ್ತೆ, ಅದು ಚೆನ್ನಾಗಿರೋದಿಲ್ಲ, ಚಾಕ್ನ ಆಗೋದಿಲ್ಲ, ಬೇರೆ ಥರನೇ ಟೇಸ್ಟ್ ಆಗೋಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇವಾಗ ಬೇಯ್ತಾ ಇದೆ ಅನ್ನೋವಾಗ, ಚಿಕನ್ ಎಲ್ಲ ಸಾಫ್ಟಾಗಿ ಆಗ್ತಾಯಿದೆ ಅನ್ನೋವಾಗ, ಅರ್ಧ ಬೆಂದಿದೆ ಅನ್ನೋವಾಗ ಈ ಕಡಲೆ ಹಿಟ್ಟನ್ನ ನಾವು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಕಲಿಸ್ಕೊಂಡು ಸೇರಿಸ್ಕೊಂಡಿದ್ದೀವಿ. ಅದನ್ನು ಸಹ ಸೇರಿಸಾದ್ಮೇಲೆ ಈಗ 1 ಬಟ್ಲಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ. ಈಗ ಆ ನೀರೆಲ್ಲ ಡ್ರೈ ಆಗೋಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆವಾಗ ಚಿಕನು ಸಾಫ್ಟಾಗಿ ಹೋಗುತ್ತೆ, ಬೇಗನೂ ಈಸಿಯಾಗಿ ಆಗೋಗುತ್ತೆ. ಈಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆ ನೀರೆಲ್ಲ ಡ್ರೈ ಆಗಬೇಕು. ಇನ್ನೂ ಸ್ವಲ್ಪ ಆಗಬೇಕಿದು, ನೋಡಿ ಇನ್ನೂ ಆಗಿಲ್ಲ, ಅದಕ್ಕೆ ಎಣ್ಣೆ ಸೈಡಲ್ಲಿ ಬಿಟ್ಕೊಂಬಂದಿಲ್ಲ. ಆಗಿಬಿಟ್ರೆ ಕ್ಲೀನಾಗಿ ರೆಡಿ ಆದರೆ ಎಣ್ಣೆ ಎಲ್ಲ ಬಿಡ್ತಾ ಬರ್ತದೆ, ಆವಾಗ ಆಗಿದೆ ಅಂತ ಅರ್ಥ. ನೋಡಿ ಈ ರೀತಿ ರೆಡಿ ಆಗ್ತಾಯಿದೆ. ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆಗ ಕರೆಕ್ಟಾಗಿ ಬೇಯುತ್ತೆ. ನೋಡಿ ಈ ರೀತಿ ಬೇಯ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಡೋಣ ಇವಾಗ. ನೋಡಿ ಇವಾಗ ರೆಡಿ ಆಗ್ತಾ ಬಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ನೀರು ಡ್ರೈ ಆಗಿಬಿಟ್ರೆ ಆಗೋಗುತ್ತೆ ಇದು. ನೋಡಿ ಇವಾಗ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿಯಾದ ಚಿಕನ್ ಚಾಕ್ನ ರೆಡಿಯಾಗಿದೆ. ಒಂದು ಸಲ ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಚೆನ್ನಾಗಿರ್ತದೆ. ಖಾರವಾಗಿ ಸ್ಪೈಸಿಯಾಗಿರ್ತದೆ ಇದು. ನೋಡಿ ರುಚಿಕರವಾದ ಚಿಕನ್ ಚಾಕ್ನ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಒಲೆ ಮೇಲೆ ನಿಂತಿರುವಾಗ ಪ್ರೀತಿಯಿಂದ ಅಡುಗೆ ಮಾಡಿ ಸುಮಾರಾಗಿ ಇಡುವ ಅಡುಗೆನೂ ತುಂಬ ಟೇಸ್ಟಿಯಾಗಿ ಬರ್ತದೆ, ತುಂಬ ರುಚಿಯಾಗೂ ಬರ್ತದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೊಂದು ಟೇಸ್ಟಿಯಾಗಿದೆ. ಅದಕ್ಕೋಸ್ಕರ ವಿಡಿಯೋ ಶೇರ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.